ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನಿಮ್ಮ ಮೊದಲನೇ ಪ್ರಶ್ನೆ, ಡ್ಯಾಂಡ್ರಫ್ ಕಡಿಮೆ ಮಾಡಲು ಏನನ್ನು ಬಳಸಬೇಕು? ಆಪ್ಷನ್ ಎ ಶಾಂಪೂ, ಬಿ ಎಣ್ಣೆ, ಸಿ ಲಿಂಬೆರಸ, ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲಿಂಬೆರಸ. ಡ್ಯಾಂಡ್ರಫ್ ಸಮಸ್ಯೆ ಇರುವವರು ಲಿಂಬೆ ರಸ ಹಚ್ಚಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿದರೆ ಡ್ಯಾಂಡ್ರಫ್ ಹೋಗುತ್ತದೆ. ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 206, ಬಿ 222, ಸಿ 260, ಡಿ 127. ಸರಿಯಾದ ಉತ್ತರ ಆಪ್ಷನ್ ಎ 206. ಒಬ್ಬ ವಯಸ್ಕ ಮಾನವನ ಅಸ್ಥಿಪಂಜರ 206 ಮೂಳೆಗಳಿಂದ ಕೂಡಿರುತ್ತದೆ. ಜೀರಾವನ್ನು ಮಕ್ಕಳು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಸ್ನಾಯುಬಲ, ಬಿ ಜೀರ್ಣಶಕ್ತಿ ಹೆಚ್ಚುತ್ತದೆ, ಸಿ ಮೆದುಳು ಚುರುಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಶಕ್ತಿ ಹೆಚ್ಚುತ್ತದೆ. ಕ್ಷೀರವನ್ನು 6 ತಿಂಗಳ ನಂತರದ ಮಕ್ಕಳಿಗೆ ಕೊಡಬೇಕು. ಕ್ಷೀರದಲ್ಲಿ ಎಲ್ಲ ತರಹದ ಪೋಷಕಾಂಶ ಇರುತ್ತದೆ. ಇದು ಜೀರ್ಣಶಕ್ತಿ ಹೆಚ್ಚಿಸುತ್ತದೆ. ಭಾರತದಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದ ಗವರ್ನರ್ ಜನರಲ್ ಯಾರು? ಆಪ್ಷನ್ಸ್ ಎ ವಿಲಿಯಂ ಕೇವಂಡಿಸ್, ಬಿ ಲಾರ್ಡ್ ಚಾರ್ಲ್ಸ್ ಬೆಂಟಿಂಕ್, ಸಿ ಮಾರ್ಗರೆಟ್ ಬೆಂಟಿಂಕ್, ಡಿ ಲಾರ್ಡ್ ವಿಲಿಯಂ ಬೆಂಟಿಂಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಲಾರ್ಡ್ ವಿಲಿಯಂ ಬೆಂಟಿಂಕ್. ಭಾರತದಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು 1835 ರಲ್ಲಿ ಪ್ರಾರಂಭಿಸಿದರು. ಕಿಡ್ನಿ ಸ್ಟೋನ್ ಆಗಿದ್ದರೆ ಮೂತ್ರ ಯಾವ ಬಣ್ಣದಲ್ಲಿರುತ್ತದೆ? ಆಪ್ಷನ್ಸ್ ಎ ಆರೆಂಜ್ ಮತ್ತು ಪಿಂಕ್, ಬಿ ಕೆಂಪು, ಸಿ ಬಿಳಿ ಮತ್ತು ಕಪ್ಪು, ಡಿ ತಿಳಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಎ ಆರೆಂಜ್ ಮತ್ತು ಪಿಂಕ್. ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿ ಸೋಂಕು ಆಗಿದ್ದರೆ ಮೂತ್ರವು ಆರೆಂಜ್ ಮತ್ತು ಪಿಂಕ್ ಬಣ್ಣದಲ್ಲಿ ಇರುತ್ತದೆ. ಕೂಡಲೇ ಡಾಕ್ಟರ್ ಬಳಿ ಹೋಗುವುದು ಸೂಕ್ತ. ಸುಟ್ಟ ಗಾಯಗಳಿಗೆ ಏನನ್ನು ಹಚ್ಚುವುದರಿಂದ ಉರಿಯೂತ ಅಥವಾ ಉರಿ ಕಡಿಮೆ ಆಗುತ್ತದೆ? ಆಪ್ಷನ್ಸ್ ಎ ಅರಶಿಣ, ಬಿ ಉಪ್ಪು ನೀರು, ಸಿ ತೆಂಗಿನ ಎಣ್ಣೆ, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ತೆಂಗಿನ ಎಣ್ಣೆ. ಸುಟ್ಟ ಗಾಯಗಳಿಗೆ ತೆಂಗಿನ ಎಣ್ಣೆ ಹಚ್ಚಿದರೆ ಉರಿ ಕಡಿಮೆ ಆಗುತ್ತದೆ. ರಕ್ತ ಹೆಪ್ಪುಗಟ್ಟಲು ಮತ್ತು ಮಾಂಸಖಂಡಗಳು ಸಂಕುಚಿತಗೊಳ್ಳಲು ಯಾವ ಲೋಹ ಅಗತ್ಯವಿದೆ? ಆಪ್ಷನ್ಸ್ ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಸೋಡಿಯಂ, ಡಿ ತಾಮ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ. ರಕ್ತ ಹೆಪ್ಪುಗಟ್ಟಲು ಮತ್ತು ಮಾಂಸಖಂಡಗಳು ಸಂಕುಚಿತಗೊಳ್ಳಲು ಕ್ಯಾಲ್ಸಿಯಂನ ಅಗತ್ಯವಿರುತ್ತದೆ. ಸಮುದ್ರದಲ್ಲಿ ವಾಸಿಸುವ ಹಸುವಿನ ಹೆಸರೇನು? ಆಪ್ಷನ್ಸ್ ಎ ಮನಾಟಿ, ಬಿ ನೀರು ಕುದುರೆ, ಸಿ ಹಿಪ್ಪೋ, ಡಿ ನಕ್ಷತ್ರ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಮನಾಟಿ. ಸಮುದ್ರದಲ್ಲಿ ವಾಸಿಸುವ ಹಸುವಿನ ಹೆಸರು ಮನಾಟಿ. ಪ್ರತಿದಿನ ಯಾವುದನ್ನು ಸೇವಿಸುವುದರಿಂದ 99% ಕಾಯಿಲೆಗಳು ಬರುವುದು ದೂರವಾಗುತ್ತದೆ? ಆಪ್ಷನ್ಸ್ ಎ ಮಾಂಸಾಹಾರ, ಬಿ ತರಕಾರಿ, ಸಿ ಮೊಟ್ಟೆ, ಡಿ ಡ್ರೈ ಫ್ರೂಟ್ಸ್.
ಸರಿಯಾದ ಉತ್ತರ ಆಪ್ಷನ್ ಡಿ ಡ್ರೈ ಫ್ರೂಟ್ಸ್. ಪ್ರತಿದಿನ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಯಾವುದೇ ಕಾಯಿಲೆ ಬರುವ ಸಾಧ್ಯತೆ ಶೇಕಡ 99ರಷ್ಟು ಕಡಿಮೆ ಆಗುತ್ತದೆ ಮತ್ತು ಆರೋಗ್ಯಯುತವಾಗಿ ಬದುಕಬಹುದು. ಈ ಕೆಳಗಿನ ವಸ್ತುಗಳಲ್ಲಿ ನೀರಿನಲ್ಲಿ ಬಿದ್ದಾಗ ಒದ್ದೆ ಆಗದ ವಸ್ತು ಯಾವುದು? ಆಪ್ಷನ್ ಸಿ ಪೇಪರ್, ಬಿ ಮಣ್ಣು, ಸಿ ಹಿಟ್ಟು, ಡಿ ಗಾಜು. ಸರಿಯಾದ ಉತ್ತರ ಆಪ್ಷನ್ ಡಿ ಗಾಜು. ಗಾಜು ನೀರಿನಲ್ಲಿ ಬಿದ್ದಾಗ ಒದ್ದೆ ಆಗುವುದಿಲ್ಲ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಪದ ಜೋಡಿಸಿ ಗಾದೆ ರಚಿಸಿ. ಉತ್ತರ: ಸುಖ ಬಂದಾಗ ಹಿಗ್ಗಬೇಡ, ಕಷ್ಟ ಬಂದಾಗ ಕುಗ್ಗಬೇಡ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಪದ ಜೋಡಿಸಿ ಗಾದೆ ರಚಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಮೆಚ್ಚುಗೆಯ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ತರಹದ ಕನ್ನಡ ಕ್ವಿಜ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.